ಡೆಲ್ಲಿನ ಗ್ರಾಹಕರು ಇವತ್ತು ನಮ್ಮ ಹಾಲನ್ನು ಗುಣಮಟ್ಟದಲ್ಲಿ ನಮ್ಮ ಹಾಲನ್ನು ಒಪ್ಕೊಂಡಿದ್ದಾರೆ. ಕೋ ಮಿಲ್ಕಿಗೆ ಭಾಳ ಡಿಮ್ಯಾಂಡ್ ಇದೆ. ಖಂಡಿತ ನಾವು ನಮ್ಮ ಗುರಿ ಏನು ನಾವು ಅಂದ್ಕೊಂಡಿದ್ದೀವಿ ಅದನ್ನು ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇತ್ತೀಚೆಗಷ್ಟೇ ಪ್ರಾರಂಭವಾಗಿದೆ, ಅದ್ದೂರಿಯಾಗಿ ಚಾಲನೆ ಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ. ಸೊ ಯಾವ ರೀತಿಯಲ್ಲಿ ಪ್ರಾರಂಭಿಸಿದೆ? ನೋಡಿ, ನಮ್ಮ ಭಾರತ ದೇಶದಲ್ಲಿ ಭಾಳ ದೊಡ್ಡ ಮಾರ್ಕೆಟ್ ಅಂತ ನಾವು ಅಂದ್ಕೊಂಡಿವಿ. ದೆಹಲಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಮಂಡ್ಯ ಹಾಲು ನಾವು ಅಲ್ಲಿಗೆ ಮಂಡ್ಯದಿಂದ ಅಲ್ಲಿ ಹಾಲನ್ನು ಕಳಿಸಿ ನಾವು ಪ್ರಥಮವಾಗಿ 10,000 to 20,000 ಪ್ರಾರಂಭ ಮಾಡಿ ಒಂದು 2-3 ತಿಂಗಳಲ್ಲಿ 1 ಲಕ್ಷ ಲೀಟರ್ ರೀಚ್ ಆಗ್ತಕ್ಕಂಥದ್ದನ್ನು ನಾವು ನಮ್ಮ ಗುರಿಯನ್ನು ಇಟ್ಕೊಂಡಿದ್ದೀವಿ. ಸೊ ಅದ್ರ ಜೊತೆಗೆ 1 ವರ್ಷದಲ್ಲಿ ನಾವು 2 to 3 ಲಕ್ಷ 4 ಲಕ್ಷ ಹೆಚ್ಚು ಕಡಿಮೆ 5 ಲಕ್ಷಕ್ಕೆ ನಾವು ಗುರಿಯನ್ನು ಮುಟ್ಟುವಂಥ ಒಂದು ನಿಗದಿಯನ್ನು ಮಾಡ್ಕೊಂಡು ನಾವು ಪ್ರಾರಂಭ ಮಾಡಿದ್ವಿ. ಮೊನ್ನೆ ತಾನೇ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಕರೆದು ಸೊ ಅವರ ಅಮೃತ ಹಸ್ತದಿಂದಲೇ ನಾವು ಅದನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಖಂಡಿತ ನಾವು ಅಲ್ಲಿ ಏನು ನಮ್ಮ ಗುರಿ ಏನು ನಾವು ಅಂದ್ಕೊಂಡಿದ್ದೀವಿ ಅದನ್ನು ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ 10,000 to 11,000 ಲೀಟ್ರಿಗೆ ನಾವು ಮುಟ್ಟಿದ್ದೀವಿ. ಇನ್ನೊಂದು 2-3 ತಿಂಗಳಲ್ಲಿ 1 ಲಕ್ಷಕ್ಕೆ ಮುಟ್ಟುವಂಥ ಕೆಲಸನ ನಾವು ಮಾಡ್ತೀವಿ. ಯಾವುದರಲ್ಲಿ ಇಲ್ಲ ಕಾಂಪಿಟೇಷನ್ನು, ಎಲ್ಲದರಲ್ಲಿ ಕಾಂಪಿಟೇಷನ್ ಇದೆ. ಯಾವುದರಲ್ಲಿ ಇಲ್ಲ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದೆಲ್ಲ ನಾವು ಮೆಟ್ಟಿ ನಿಲ್ತೀವಿ. ಕಾಂಪಿಟೇಷನ್ನ ಇದೆ ಅಂತ ನಾವೇನು ಹೆದರ್ತೀವ? ಸೊ ನಮಗೆ ಗೊತ್ತಿತ್ತು ಇವೆಲ್ಲ ಆಗುತ್ತೆ ಅಂತ ಗೊತ್ತಿತ್ತು. ಆದರೂ ಕೂಡ ನಾವು ಭಾಳ ಕಷ್ಟದ ಕೆಲಸ, ವೆರಿ ಟಫ್ ಜಾಬ್ ಅಂತ ಅಂದ್ಕೊಂಡಿದ್ದೀವಿ ನಾವು. ಆದರೂ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳಿದ್ದಾರೆ, ಕೆಲಸ ಮಾಡ್ತಾರೆ. ಅದನ್ನು ಬಿಸ್ನೆಸ್ ಅಂದ ಮೇಲೆ ಕಾಂಪಿಟೇಷನ್ ಇದ್ದೇ ಇರುತ್ತಲ್ಲ. ಬಿಸ್ನೆಸ್ ಅಂದರೆ ಕಾಂಪಿಟೇಷನ್ ಇದ್ದರೆ ಅವ್ರ ಕಾಂಪಿಟೇಷನ್ ಅವ್ರು ಮಾಡ್ತಾರೆ, ನಮ್ಮ ಕಾಂಪಿಟೇಷನ್ ನಾವು ಮಾಡ್ತೀವಿ. ನಾವು ಯಾರ ಬಗ್ಗೆನೂ ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈಗ ನೋಡಿರಿ, ಈಗ ಅಲ್ಲಿನ ಗ್ರಾಹಕರು, ಡೆಲ್ಲಿನ ಗ್ರಾಹಕರು ಇವತ್ತು ನಮ್ಮ ಹಾಲನ್ನು ಗುಣಮಟ್ಟದಲ್ಲಿ ನಮ್ಮ ಹಾಲನ್ನು ಒಪ್ಕೊಂಡಿದ್ದಾರೆ. ಕೋ ಮಿಲ್ಕಿಗೆ ಭಾಳ ಡಿಮ್ಯಾಂಡ್ ಇದೆ. ಸೊ ಅಲ್ಲಿನ ಗ್ರಾಹಕರು ನಮ್ಮ ಹಾಲು ಬೇಕನ್ನೋದು ಒಂದು ಭಾಳ ದೊಡ್ಡ ಮಟ್ಟದ ಬೇಡಿಕೆ ಇದೆ. ಸೊ ಹಾಗಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಯಾವುದೇ ಬ್ರ್ಯಾಂಡ್ ಬಗ್ಗೆ ಮಾತಾಡೋಕ್ಕಾಗಲಿ, ನಾವು ಯಾರಿಗೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮ ಹಾಲನ್ನು ನಾವಲ್ಲಿ ಮುಟ್ಟಿಸಿ ಏನು ನಮ್ಮ ಗುರಿ ಇದೆ, ನಮ್ಮ ಗ್ರಾಹಕರಿಗೆ ಗುಣಮಟ್ಟದ ಹಾಲು ಕೌ ಮಿಲ್ಕು ಅಲ್ಲಿ ಭಾಳ ಡಿಮ್ಯಾಂಡ್ ಇದೆ. ಸೊ ಅಲ್ಲಿನ ಗ್ರಾಹಕರು ಕೌ ಮಿಲ್ಕನ್ನು ಇಷ್ಟಪಡ್ತಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ. 100ಕ್ಕೆ 100 ನಾವು ಇದರಲ್ಲಿ ಸಕ್ಸಸ್ ಆಗ್ತೀವಿ. ಇದರಲ್ಲಿ ಸರ್ಕಾರ ಪಾಪ ಏನು ಸರ್ಕಾರದಲ್ಲಿ ಏನು ಯಾವುದೂ ಪಾತ್ರ ಇಲ್ಲ. ಇದು ಬಿಸ್ನೆಸ್ಸು. ಸರ್ಕಾರ ಏನು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ? ಹಂಗೆಲ್ಲ ಆಗಲ್ಲಲ್ಲ. ಯಾವುದೇ ಸರ್ಕಾರ ಮಾಡಲ್ಲಲ್ಲ. ಯಾರು ನಮಗೆ ಸಪೋರ್ಟ್ ಮಾಡುತ್ತಾ, ಏನು ಅವ್ರಿಗೆ ಸಪೋರ್ಟ್ ಇಲ್ಲ. ಇದು ಮಾಮೂಲಿ ಕಾಂಪಿಟೇಷನ್ನು. ಇವೆಲ್ಲ ಮಾಮೂಲಿ, ಬಿಸ್ನೆಸ್ಸಲ್ಲಿ ಮಾಮೂಲಿ. ನೀವೊಂದು ಬಿಸ್ನೆಸ್ ಮಾಡಿದ್ರೆ ನಿಮಗೆ ಕಾಂಪಿಟೇಷನ್ ಕೊಡ್ತಾರೆ. ಸೊ ಹಾಗಾಗಿ ಕಾಂಪಿಟೇಷನ್ ಇದೆ, ಅದನ್ನು ಮಾಡ್ತೀವಿ, ಅದನ್ನು ನಿಭಾಯಿಸ್ತೀವಿ. ಸರಿ, ಈಗ 11,000ಕ್ಕೆ ರೀಚ್ ಆಗಿದ್ದೀವಿ. ನಾವು 11,000ಕ್ಕೆ ರೀಚ್ ಆಗಿದ್ದೀವಿ. ಈಗ ಇನ್ನೊಂದು ತಿಂಗಳಲ್ಲಿ ನಾವು 1 ಲಕ್ಷ ರೀಚ್ ಆಗ್ತೀವಿ. ಅಲ್ಲಿ ಮಿಲ್ಕ್ ಜೊತೆ ಬೇರೆ ಪ್ರಾಡಕ್ಟ್ಗಳನ್ನು ಕೊಡಬೇಕು. ಎಲ್ಲ ಪ್ರಾಡಕ್ಟು ನಾವು ಹಾಲು ಕೊಡ್ತೀವಿ, ಮೊಸರು ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ, ತುಪ್ಪ ಕೊಡ್ತೀವಿ. ಮತ್ತು ನಮ್ಮ ಎಲ್ಲ ನಂದಿನಿ ಬ್ರ್ಯಾಂಡಿನ ಏನು ಪ್ರಾಡಕ್ಟ್ಗಳಿದ್ದಾವೆ ಆ ಎಲ್ಲ ಪ್ರಾಡಕ್ಟ್ಗಳನ್ನು ಅಲ್ಲಿ ನಾವು ಕೊಡ್ತೀವಿ.